ತಾಲೂಕಿನ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಕಳೆದ 3 ವರ್ಷಗಳು ಏನೇನಾಗ್ತಾ ಇದೆ ಅಂತೇಳಿ. ಇವತ್ತು ಆಡಳಿತ ಅವರು ಶಾಸಕರು ಎಲ್ಲ ಚೆನ್ನಾಗಿದೆ, ಎಲ್ಲವೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ ಅಂಥೇಳಿ ಅವರೆಲ್ಲ ಭಾಷಣಗಳನ್ನ ನಾನು ನೋಡಿದ್ದೀನಿ. ಮತ್ತು ನನ್ನ ಅಭಿವೃದ್ಧಿಯನ್ನು ಸಹಿಸೋದಿಲ್ಲ, ವಿನಾಕಾರಣ ಏನು ನಮ್ಮ ಮೇಲೆ ದೋಷಾರೋಪಣೆ ಮಾಡ್ತಾರೆ ಅಂತೇಳಿ ಅನೇಕ ವೇದಿಕೆಗಳಲ್ಲಿ ಸಭೆಗಳಲ್ಲಿ ಹೇಳಿದ್ದನ್ನು ಗಮನಿಸಿದ್ದೇನೆ. ನಾವ್ಯಾರು ಕೂಡ ಅಭಿವೃದ್ಧಿ ಪರನೇ ನಾವಿದ್ದಿದ್ದು. ಅಭಿವೃದ್ಧಿ ನಾವು ಮಾಡಿರುವಂಥ ಕೆಲಸ ಕಾರ್ಯಗಳೇ ನೀವು ಅನೇಕ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ, ನಮ್ಮದೇನು ತಕರಾರಿಲ್ಲ. ಅದೇ ಅಭಿವೃದ್ಧಿ ಅಂದರೆ ಬರೀ ರಸ್ತೆ ಚರಂಡಿ ಮಾಡೋದು, ಟಾರ್ ರೋಡ್ ಹಾಕೋದು ಒಂದೇ ಇಲ್ಲ. ತಾಲೂಕಿನ ಆಡಳಿತ ವ್ಯವಸ್ಥೆ ಹೇಗೆ ನಡೀತಾ ಇದೆ ಅಂತಕ್ಕಂಥದ್ದು ಗಮನ ಹರಿಸ್ಬೇಕು. ಇವತ್ತು ತಾಲೂಕು ಆಫೀಸಿನ ಆಡಳಿತ ಪರಿಸ್ಥಿತಿ ಏನಾಗಿದೆ, ಅಥವಾ ತಾಲೂಕು ಪಂಚಾಯಿತಿಗಳಲ್ಲಿ ಯಾವ ರೀತಿ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಕಾರ್ಯಗಳು ನಿರ್ವಹಣೆ ಆಗ್ತಾಯಿದೆ, ಅಥವಾ ಪೊಲೀಸ್ ಸ್ಟೇಷನ್ಗಳಲ್ಲಿ ಯಾವ ರೀತಿ ವ್ಯವಹಾರಗಳು, ಅಥವಾ ಯಾವ ರೀತಿ ಬಡವರಿಗೆ ಅಥವಾ ಯಾರು ನೊಂದವರು ಹೋಗ್ತಾರೆ ಅವ್ರಿಗೆ ಯಾವ ರೀತಿ ನ್ಯಾಯ ಸಿಗ್ತಾ ಇದೆ ಅಂತಕ್ಕಂಥದ್ದು ಎಲ್ಲ ನೀವೇ ನೋಡ್ತಾ ಇದ್ದೀರಿ. ಹಾಗಾಗಿ ಇವತ್ತು ಸಾಕಷ್ಟು ಬಹುಶಃ ಇವತ್ತು ಅನೇಕ ವಿದ್ಯಾರ್ಥಿನಿಗಳಿದ್ದಾವೆ, ಅನೇಕ ಕಾಲೇಜುಗಳಿದ್ದಾವೆ, ಶಾಲಾ ಕಾಲೇಜುಗಳಿದ್ದಾವೆ. ಅಲ್ಲಿ ಶಿಕ್ಷಣದ ಗುಣಮಟ್ಟ ಹೇಗಿದೆ ಅಂತೇಳಿ ಗಮನ ಹರಿಸ್ಬೇಕು. ದುರ್ದೈವ ಇವತ್ತು ನಾವು SSLC ರಿಸಲ್ಟಲ್ಲಿ ನಮ್ಮ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯೇ ಕೊನೆಯಿಂದ 3ನೇದು, 26ನೇ ಸ್ಥಾನದಲ್ಲಿ ಇದ್ದೀವಿ ನಾವು. ಚಿಕ್ಕಬಳ್ಳಾಪುರ ಜಿಲ್ಲೆ ಏನು ಶೈಕ್ಷಣಿಕ ಪ್ರಗತಿಯಲ್ಲಿ, ಅದರಲ್ಲಿ ಗೌರಿಬಿದನೂರು ಕೊನೆಯಲ್ಲಿದ್ದೀವಿ ನಾವು. ಇದು ಬಾಗೇಪಲ್ಲಿ ಗುಡಿಬಂಡೆಗಿಂತ ಕಡಿಮೆ ಇವತ್ತು ನಾವು ಏನು ಶೈಕ್ಷಣಿಕ ಒಂದು ಪ್ರಗತಿಯಲ್ಲಿ. ಇದ್ರ ಬಗ್ಗೆ ಶಾಸಕರು ಉತ್ತರ ಕೊಡಬೇಕು. ಯಾಕೆ ಈ ರೀತಿ ಆಯಿತು, ಯಾಕೆ ಶಾಲಾ ಕಾಲೇಜುಗಳಲ್ಲಿ ಅಥವಾ ಹೈಸ್ಕೂಲುಗಳಲ್ಲಿ ರಿಸಲ್ಟ್ ಹೇಗೆ ಬಂತು, ಇದೆಲ್ಲ ರಿವ್ಯೂ ಮಾಡಬೇಕು. ಮತ್ತು ಹಾಸ್ಟೆಲ್ಗಳು ಇರ್ತವೆ, ಹಾಸ್ಟೆಲ್ಗಳ ಪರಿಸ್ಥಿತಿ ಏನು, ಇವತ್ತು ಬಡವರು ಮಕ್ಕಳಿರ್ತಕ್ಕಂಥ ಏನು ವ್ಯವಸ್ಥೆ ಇದೆ, ಹಿಂದೆ ಒಂದು ಆದರ್ಶ ಶಾಲೆಯಲ್ಲಿ ಏನಾಯಿತು ಅಂತ ನಿಮಗೆ ಗೊತ್ತಿದೆ. ಇದೆಲ್ಲ ಕೂಡ ಗಮನ ಹರಿಸುವಂಥದ್ದು ಕೂಡ ಅದು ಒಂದು ಜವಾಬ್ದಾರಿ. ಬಹುಶಃ ಅದರ ಬಗ್ಗೆ ಅವರು ಹೆಚ್ಚಿಗೆ ಶೈಕ್ಷಣಿಕ ಸಂಸ್ಥೆಗಳು ಶೈಕ್ಷಣಿಕ ಪ್ರಗತಿ ಬಗ್ಗೆ ಹೆಚ್ಚು ಅವರು ಆಸಕ್ತಿಯನ್ನು ಕೊಟ್ಟಿದ್ದು, ರಿವ್ಯೂ ಮಾಡಿದ್ದು ನಾನು ನೋಡಲಿಲ್ಲ. ಯಾಕೆಂದರೆ KDP ಸಭೆಗಳಲ್ಲಿ ಸುಮ್ಮನೆ ನಾಮಕಾವಸ್ಥೆ ಸಭೆಗಳು ಮಾಡ್ತಾರೆ ಬಿಟ್ಟರೆ ರಿವ್ಯೂ ಆಗ್ತಾಯಿಲ್ಲ. ರಿವ್ಯೂ ಆಗಬೇಕು. ಪ್ರತಿಯೊಂದು ಇಲಾಖೆ ಪರ್ಫಾರ್ಮೆನ್ಸ್ ಏನಾಗಿದೆ, ಯಾಕೆ ಮಾಡಲಿಲ್ಲ, ಇವತ್ತು ಆಸ್ಪತ್ರೆ ವ್ಯವಸ್ಥೆ ಏನಾಗಿದೆ. ಇವತ್ತು ಯಾರು ಹೇಳ್ತಾಯಿದ್ರು ಸಿಸೇರಿಯನ್ಗೆ 10,000 ರೂಪಾಯಿ ತಗೋತಾರೆ ಡಾಕ್ಟ್ರುಗಳು. ಇರುತ್ತೆ ಈಗ ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಷ್ಟೋ ಎಷ್ಟೋ ಸ್ವಲ್ಪ ಖರ್ಚು ಮಾಡಬೇಕಾಗುತ್ತೆ ಬಡವರು. ಆದರೆ ಆ ಮಟ್ಟಕ್ಕೆ ಒಂದು ರೇಟ್ ಥರ ಫಿಕ್ಸ್ ಮಾಡಿಕೊಂಡು ಮಾಡೋವಂಥದ್ದು. ತಾಲೂಕು ಆಫೀಸಲ್ಲಿ ಕೂಡ ಇವತ್ತು ಅಲ್ಲಿ ಕೂಡ ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಪಂಚಾಯಿತಿಗಳಲ್ಲಿ PDOಗಳ ಮೇಲೆ ಹತೋಟಿ ಇಲ್ಲ. PDOಗಳು ಮಾಡಿದ್ದೇ ಮಾಡಿ ಅವರು ಈಗ ಆಡಳಿತ ಒಂದು ಅಧಿಕಾರಿಗಳನ್ನು ಹಾಕಿದ್ದಾರೆ ಪ್ರತಿ ಪಂಚಾಯಿತಿಗಳಿಗೆ. ಹಾಕಿದರೆ ಅಲ್ಲಿ ಅವರು ಜನರಿಗೆ ಸರಿಯಾದಂಥ ಸ್ಪಂದನೆ ಇಲ್ಲ. ಆಮೇಲೆ ನಿನ್ನೆ ಮೊನ್ನೆ ನಾನು ಇವ್ರದ್ದು ನಮ್ಮ ಶಾಸಕರದು KDP ಸಭೆಯದು ಒಂದು ರಿವ್ಯೂ ನೋಡಿದೆ, ಭಾಷಣ ಮಾಡಿದ್ದು ಕೇಳಿದೆ. ಸುಮಾರು 175 ಎಕರೆ 76 ಎಕರೆ ಸರ್ಕಾರಿ ಜಮೀನು ಗುರುತಿಸಿದ್ದೀವಿ. ನಾವೆಲ್ಲ ಬಡವರಿಗೆ ಸುಮಾರು 4,000 ಚಿಲ್ಲರೆ ಬಡವರಿಗೆ ನಿವೇಶನ ಕೊಡ್ತೀವಿ. ಆಮೇಲೆ ನಾವು ಪಾರದರ್ಶಕವಾಗಿ ಮಾಡ್ತೀವಿ ಮತ್ತು ಯಾರಿಗೂ ಅನ್ಯಾಯ ರೀತಿಯಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದು ಕೇಳಿದ್ರೆ ಸಂತೋಷ. ನಾವು ಬಯಸೋದು ಮತ್ತು ಟೌನು ನಮ್ಮ ಬರ್ಜಾನಕುಂಟೆ ಹತ್ರ ಮಾಡಿರೋ ಸೈಟ್ಗಳು ಹಿಂದೆನೇ ಆಗಿತ್ತದು. ಹಿಂದೆನೇ ನಾವು 500 ಸೈಟ್ಗಳಿಗೆ 680 ಸೈಟ್ಗಳಿಗೆ ನಿವೇಶನಗಳನ್ನು ಹಿಂದೆನೇ ಹಕ್ಕುಪತ್ರಗಳನ್ನು ರೆಡಿ ಮಾಡಿಸಿದ್ವಿ. ಅದನ್ನು ಈಗ 200 ಎಷ್ಟು ಕೊಟ್ಟಿದ್ದಾರೆ, ಇನ್ನು 400 ಏನೋ ಇನ್ನೂ ಕೊಡಬೇಕಾಗಿದೆ. ಅದ್ರ ಬಗ್ಗೆ ಏನೋ ಮಾಡ್ತೀವಿ ಅಂತ ಮಾತನ್ನು ಹೇಳಿದರೆ ಸಂತೋಷ. ಈಗ ಅವರು ಸರ್ಕಾರಿ ಜಾಗವನ್ನು ಗುರುತಿಸಿ ಬಡವರಿಗೆ ಕೊಡೋದ್ರಲ್ಲಿ ನಮ್ಮದೇನು ತಕರಾರಿಲ್ಲ.